ನೀವು ನಂಬಿಕೆ ಅಂತಾದರೂ ತಿಳ್ಕೊಳ್ಳಿ, ಮೂಢನಂಬಿಕೆ ಅಂತಾದರೂ ತಿಳ್ಕೊಳ್ಳಿ, ಆದರೆ ಇದು ಸತ್ಯ. ಈ ಜಾಗಕ್ಕೆ ಮಕ್ಕಳಿಗೆ ಆಗುವಂತಹ ಹಲವು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಮಕ್ಕಳೇನಾದರೂ ವಾಂತಿ ಭೇದಿ ಜ್ವರ ಅಂತ ಏನಾದರೂ ಇದ್ದರೆ ಆಸ್ಪತ್ರೆಯಲ್ಲಿ ಗುಣ ಆಗ್ತಾ ಇಲ್ಲ ಅಂತಂದರೆ ಈ ಜಾಗಕ್ಕೆ ಹೋದರೆ ಸಾಕು, ಗುಣ ಆಗಿಬಿಡುತ್ತೆ. ಚಿಕ್ಕ ಮಕ್ಕಳಿಗೆ ಅನೇಕ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ವಾಂತಿ ಭೇದಿ ಜ್ವರ ಹೀಗೆ ಬೆದರಿದಾಗ ಬರುವಂತಹ ಹಲವು ಸಮಸ್ಯೆಗಳು, ದೃಷ್ಟಿ, ಎಲ್ಲದಕ್ಕೂ ಪರಿಹಾರ ದಾಸನೂರು ಹುಚ್ಚಪ್ಪ. ಸಾವಿರಾರು ಜನ ಈ ಜಾಗಕ್ಕೆ ಬರ್ತಾರೆ. ದೊಡ್ಡ ದೊಡ್ಡ ಅಧಿಕಾರಿಗಳೇ ಈ ಜಾಗಕ್ಕೆ ಬರ್ತಾರೆ. ತಾಯಿತವನ್ನು ಕಟ್ಸ್ಕೊತಾರೆ, ಅಂದರೆ ಈ ಜಾಗದಲ್ಲಿ ತಾಲಿ ಅಂತ ಕರೀತಾರೆ, ಅದನ್ನು ಕಟ್ಸ್ಕೊತಾರೆ. ಹಾಗೂ ಇಲ್ಲಿ ಸಿಗುವಂತಹ ಕತ್ತೆ ಹಾಲನ್ನು ಕುಡಿತಾರೆ. ಮತ್ತು ಯಾರಿಗಾದರೂ ತುಂಬ ಸಮಸ್ಯೆ ಇದ್ದರೆ ಒಂದು ಬೇರನ್ನು ಕೂಡ ಕೊಡ್ತಾರೆ. ಇದರಿಂದ ಅವರ ಸಮಸ್ಯೆಗಳು ದೂರ ಆಗುತ್ತೆ. ನಾನು ತಾಲಿ ಕಟ್ಟಿಸಿದ ನಂತರ ನನ್ನ ಮಗಳಿಗೆ ಕತ್ತೆ ಹಾಲನ್ನು ಕುಡಿಸಲು ಕರೆದುಕೊಂಡು ಹೋದೆ. ಇದರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ. ಏನು ವಿಶೇಷ ಕತ್ತೆ ಹಾಲದು? ವಾಂತಿ ಭೇದಿ ಕೆಮ್ಮು ಕಫ ಕಟ್ಟಿರ್ತಾರ ಹಾಂ ಅದಕ್ಕೆಲ್ಲ ಒಳ್ಳೆಯದಾಯ್ತು. ಹಾಂ ಆಂಟಿಬಯೋಟಿಕ್ ಆಂಟಿಬಯೋಟಿಕ್ ಅದು ನನ್ನ ಮಗಳು ಕತ್ತೆ ಹಾಲನ್ನು ಕುಡಿಯದೆ ಸ್ವಲ್ಪ ಹೊರಗೆ ಚೆಲ್ಬಿಟ್ಲು. ಆದರೆ ಇವರು ವ್ಯಾಪಾರದ ದೃಷ್ಟಿಕೋನ ಇಟ್ಕೊಳ್ಳದೆ ಮಗುವಿಗೆ ಮತ್ತೆ ಕತ್ತೆ ಹಾಲನ್ನು ಕರೆದುಕೊಂಡು ಬಂದು ಮತ್ತೊಂದು ಸಲ ಕುಡಿಸಿದ್ರು. ಆ್ಯಂಡ್ ಈ ವಿಚಾರ ನನಗೆ ತುಂಬಾ ಖುಷಿ ಕೊಡ್ತು. ನೋಡಿ ಎಷ್ಟು ಆಟ ಮಾಡ್ತಾಳೆ. ಈ ಜಾಗದಲ್ಲಿ ಒಂದು ಒಳ್ಳೆ ಕತ್ತೆ ಹಾಲಿಗೆ 50 ರೂಪಾಯಿಗಳನ್ನು ತೆಗೆದುಕೊತಾರೆ. ನೀವು ಮನೆಗೆ ಕೂಡ ತೆಗೆದುಕೊಂಡು ಹೋಗಿ ಮಗುವಿಗೆ ಕುಡಿಸ್ಬೋದು. ಹೋಯ್ತು, ಎಲ್ಲ ಹೋಗ್ಬಿಡ್ತು ಇವಾಗ, ಎಲ್ಲ ಹೋಗ್ಬಿಡ್ತು. ಏನೇ ತೊಂದರೆ ಹಾಸ್ಪಿಟ್ಲಿಂದ ತಗೊಂಬರ್ತಾರೆ. ಅದಕ್ಕೆ ಕತ್ತೆ ಹಾಲು ಅಂತದೆ, ಅಂದರೆ ಊರ್ಜಿರ್ಗಿ ಕತ್ತೆನೇ ಊರ್ಜಿರ್ಗಿ ಅನ್ನೋದು. ಆ ಊರ್ಜಿರ್ಗಿ ಹಾಲು ಅದಕ್ಕೆ ಕುಡಿಸ್ತಾರೆ ಮಕ್ಕಳಿಗೆ, ಭಾಳ ಒಳ್ಳೆಯದು. ಇಲ್ಲಿ ಎಂತ ಹಾಕ್ಬಿಡೋದು ಕುಡಿಸಿದ್ರೆ ಕ್ಲೋಸ್. ಅದೆಂಥ 20 ಸಾವಿರ 50 ಸಾವಿರ ಖರ್ಚು ಮಾಡಿದ್ರೆ ಮಗಳು ಹುಷಾಗುತ್ತೆ. ಎಷ್ಟೊತ್ತಿನ ರಾತ್ರಿ ಬರ್ತಾರೆ ಇಲ್ಲಿಗೆ, ಟೈಮಿಂಗ್ ಇಲ್ಲ. ಎಲ್ಲ ಯಾವ ಕಡೆಯಿಂದೆಲ್ಲ ಬಂದುಬಿಡ್ತಾರೆ, ಹುಷಾರು ತಪ್ಪಿಟ್ಟು ಎತ್ಕೊಂಡ್ಬಿಡ್ತಾರೆ ಇಲ್ಲಿಗೆ. ಆಗ ಎದ್ದು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಅವ್ರು ಸಾಕು. ಕೊಳ್ಳೇಗಾಲ ಅಂದರೆ ಸಾಧು ಸಂತರ ಸಿದ್ಧಿ ಪುರುಷರ ತಪೋಭೂಮಿ. ಹಾಗಾಗಿನೇ ಏನೋ ದಾಸನೂರು ಹುಚ್ಚಪ್ಪನವರಿಗೆ ಈ ಒಂದು ಶಕ್ತಿ ದೊರೆತು ಮಕ್ಕಳು ಹಾಗೂ ಜನರ ಸೇವೆಗೆ ಮುಂದಾಗ್ತಾರೆ. ಇಂದಿಗೂ ಸಹ ಅವರ ವಂಶಸ್ಥರೇ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ದಾಸನೂರು ಹುಚ್ಚಪ್ಪನ ಹೆಸರನ್ನು ಹೇಳಿ ತಾಲಿಯನ್ನು ಕಟ್ಟಿದ್ರೆ ಮಕ್ಕಳಿಗೆ ಆಗುವಂತಹ ಆರೋಗ್ಯ ಸಮಸ್ಯೆಗಳು ಗುಣ ಆಗುತ್ತಂತೆ. ಸರ್ ನಮಸ್ತೆ. ನಮಸ್ತೆ ಸರ್, ಏನು ದಾಸನೂರು ಹುಚ್ಚಪ್ಪನ ವಿಶೇಷ? ಬಂಗಾರಗಿರಿವಾಸ ದೇವಸ್ಥಾನ ಇದು. ಸುಮ್ಮನೆ ನಾಮಾಂಕಿತವಾಗಿ ದಾಸನೂರು ಹುಚ್ಚಪ್ಪ ಅಂತ ಹೇಳ್ತಾರೆ. ಇದು ಒಂದು 60-70 ವರ್ಷಗಳಿಂದ 75 ವರ್ಷದ ಮೇಲಾಗಿದೆ. ಚಿಕನ್ 100 ಇದು ಮೇಲು ಅಲ್ಲ. ಅಲ್ಲಿ ತಂದ ಇಲ್ಲಿವರೆಗೂ ನಮ್ಮ 4ನೇ 5ನೇ ತಲೆ ನಮ್ಮದು. ನಾವು ಇದನ್ನು ಮಕ್ಕಳಿಗೆ ಬಾಲಗ್ರಹ ಚಿಕಿತ್ಸೆ ಅಂತ ಒಂದು ಏನೋ ನಮ್ಮ ದೇವರ ಇಲ್ಲಿ ಒಂದು ತಾಯ್ತಿ ಥರ ಕಟ್ಕೊಡ್ತೀವಿ. ಅದು ಅವರು ತುಂಬ ಗುಣಮುಖವಾಗಿ ಮತ್ತೆ ಬರ್ತಾರೆ, ಮತ್ತು ಅವರು ಬೇರೆಯವ್ರಿಗೆ ಹೇಳ್ತಾರೆ. ಒಳ್ಳೆಯದಾಗುತ್ತೆ. ಎಲ್ಲ ಕಡೆಯೂ ಶಾಶ್ವತವಾಗಿದ್ದು ಬಂದಿರ್ತಕ್ಕಂಥ ನೀತಿಯನ್ನು ಏನೇ ತೊಂದರೆ ಹಾಸ್ಪಿಟ್ಲಿಂದ ತಗೊಂಬರ್ತಾರೆ. ಹೌದು. ದಾಸನೂರು ಹುಚ್ಚಪ್ಪ ಅಂದರೆ ಯಾರು? ಹುಚ್ಚಪ್ಪ ಅಂದರೆ ನಮ್ಮ ತಾತನ ಅಪ್ಪ ಹುಚ್ಚಪ್ಪ, ಅವರೇ ಸ್ನಾಪನ ಮಾಡಿದ್ದಿದ್ದ. ಅಂದರೆ ನಮಗೂ ಗೊತ್ತಿಲ್ಲ, ನಮ್ಮ ಅಪ್ಪನಿಗೂ ಗೊತ್ತಿಲ್ಲ. ಅವರು ನಮ್ಮ ಅಪ್ಪನಿಗೆ ಗೊತ್ತಿತ್ತೇನೋ, ನಮಗಂತೂ ಗೊತ್ತಿಲ್ಲ. ಹುಚ್ಚಪ್ಪ ಶೆಟ್ರು ಅಂತ ಹೆಸರು. ಹುಚ್ಚಪ್ಪ ಶೆಟ್ರು ಮಗ ದಾಸ್ ಶೆಟ್ರು ಮಗ ಹುಚ್ಚಪ್ಪ ಶೆಟ್ರು ಶ್ರೀನಿವಾಸ ಶೆಟ್ರು ಮಕ್ಕ ಗೋವಿಂದರಾಜು ಶ್ರೀಧರು. ಹುಚ್ಚ ಶೆಟ್ರು ಮಕ್ಕಳು ಸುಂದರ್ ಭಾಸ್ಕರ್. ನಮ್ಮ ಮಕ್ಕ ಜನವರ ಜಸ್ವಂತರು. ಅದೇ ನಮ್ಮ ಸುಂದರಪ್ಪ ಅಂತಿದ್ರು. ಸುಂದರ್ ಅವರಿಗೆ ವೆಂಕಟೇಶು ಮಂಜುನಾಥು ಅಂತ, ಭಾಸ್ಕರ್ ಅವರಿಗೆ ವಿಜಯೇಂದ್ರ ಅಂತ. ಇಷ್ಟು ಗಂಡು ಮಕ್ಕಳಿಗೆ ನಮ್ಮ ಇದು ಬ್ಲಡ್ ರಿಲೇಷನ್ಸು ನಮ್ಮ ದಾದಿಗಳು. ಈಗ ಅದನ್ನೆಲ್ಲ ನಾವು ಕಂಟಿನ್ಯೂ ಮಾಡ್ಕೊಂಬರ್ತಾಯಿದ್ವಿ. ಅವ್ರು ಏನು ವಿಶೇಷತೆ ಇತ್ತು ಅವರಲ್ಲಿ? ಯಾಕಂದರೆ ನಾವು ಪ್ರತಿ ಸಲ ಹೇಳಿ ಕಟ್ಟಬೇಕಾದ್ರೆ ದಾಸನೂರು ಹುಚ್ಚಪ್ಪ ಅಂತ ಹೇಳ್ಬಿಟ್ಟು ಈಗಲೂ ನಾವು ಕಟ್ತೀವಿ. ನಾವು ಈಗಲೂ ಅವ್ರು ಏನೋ ಒಂದು ನಂಬಿಕೆ ಬಂದ್ಬಿಡೋದು. ನಾವು ಹೇಳಿದ್ರು, ನಾವು ಅಂದಿದ್ರು ಅದನ್ನು, ಅವರೇ ಅದನ್ನು ಇದು ಮಾಡ್ಕೊತಾರೆ. ಇವರು ಹೇಳೋ ಮಾತು 100ಕ್ಕೆ 100 ಸತ್ಯ. ದಾಸನೂರು ಹುಚ್ಚಪ್ಪನ ಹೆಸರು ಹೇಳ್ತಾ ಇದ್ದಂಗೆ ಆ ಕಾಯಿಲೆ, ಮಕ್ಕಳಿಗೆ ಬಂದಂತಹ ಕಾಯಿಲೆ ದೂರ ಓಡೋಗ್ಬಿಡುತ್ತೆ. ಮಕ್ಕಳಿಗೆ ಏನಾದರೂ ಜ್ವರ ಬಂದಾಗ, ಕಾಯಿಲೆ ಬಂದಾಗ ಒಂದು ಕಾಸನ್ನು ತೆಗೆದು ಇಳಿ ತೆಗೆದು ದಾಸನೂರು ಹುಚ್ಚಪ್ಪನ ಹೆಸರನ್ನು ಹೇಳಿ ದೀಪದಲ್ಲಿ ಹಾಕ್ತಾ ಇದ್ದಂತೆ, ಮತ್ತು ಕತ್ತಲ್ಲಿ ಕಟ್ಟಿದ್ದಂತಹ ತಾಲಿಯನ್ನು ಕಿತ್ತು ಅಕ್ಕಿಯಲ್ಲಿ ಇಟ್ಟು ನೆಕ್ಸ್ಟ್ ಡೇ ಸಂಜೆ ಒಳಗಡೆ ಅದನ್ನು ಕಟ್ತಾ ಇದ್ದಂತೆ ಕಾಯಿಲೆ ದೂರ ಆಗಿಬಿಡುತ್ತೆ. ಆ ಹೆಸರಿನಲ್ಲಿರುವಂತಹ ಶಕ್ತಿಯೋ ಏನೋ ಗೊತ್ತಿಲ್ಲ. ಹುಚ್ಚಪ್ಪ ಅಂದರೆ ಅವ್ರಿಗೆ ಇದಾಗ್ಬಿಡ್ತದೆ. ಹುಚ್ಚಪ್ಪನ ದೇವಸ್ಥಾನ ಅಂತ ಬಂಗಾರಗಿರಿವಾಸ ನಿಂತ್ಕೊಳ್ಳಿ. ಹಾಗೆ ನಿಮ್ಗೆ ಇದು ಮಾಡ್ತಾರೆ. ತಿರುಪತಿ ಶ್ರೀನಿವಾಸನೇ ಇದು.
ಅಲ್ಲಿಂದ ಇದು ಶಾಶ್ವತವಾಗಿರೋದು. ಅವರೇ ತಂದು ನೆಲೆಸಿರೋರು ಹುಚ್ಚ ಸೇಟು. ಅವ್ರು ತೃಪ್ತಿ ಆಗ ನಡ್ಕೊಂಡು ಹೋಗ್ಬೇಕಂತಲ್ಲ ಆಗಿನ ಕಾಲದಲ್ಲಿ ನಡ್ಕೊಂತಾನೆ ಹೋಗ್ತಿದ್ದಾಗ ಭಯನೂ ಇರುವಲ್ಲ. 170-80 ವರ್ಷದ ಹಿಂದೆ ಅಲ್ಲಿಂದ ಹೋದಾಗ ಸ್ನಾನ ಮಾಡಿ ಮೇಲೆ ಇದ್ದಾಗ ವಿಗ್ರಹ ಒಳಗಡೆ ಬಂತಿರುತ್ತೆ. ಅವ್ರು ಅದನ್ನು ನೋಡ್ಬಿಟ್ಟು ಅವ್ರ ಕನಸಲ್ಲಿ ಮಲಗಿದಾಗ ಹೇಳಿ ಈ ಥರ ಒಂದು ಓಪನ್ ಮಾಡ್ಕೊಳ್ಳಿ ನಿನ್ನ ಜಾಗದಲ್ಲಿ ಒಳ್ಳೆಯದಾಗುತ್ತೆ ಅಂಥೇಳಿ ಮಾಡಿ ಅದ್ರ ನಂಬಿಕೆಯಾಗಿ ಕೊನೆವರೆಗೂ ಈಗ ನಿರಂತರವಾಗಿ ನಡೆಸ್ಕೊಂಬಂದು ನಾವು ಇದನ್ನು ದೊಡ್ಡದಾಗಿ ಡೆವಲಪ್ ಮಾಡೋದು. 25 ವರ್ಷದಿಂದ ಡೆವಲಪ್ ಆಗೋದು ತುಂಬ ಇದು ಎಲ್ಲ ಕಡೆ. ಇನ್ನು ತಮಿಳ್ನಾಡು, ಕೇರಳ, ಆಂಧ್ರ ಎಲ್ಲ ಸ್ಟೇಟ್ಗಳಿಗೂ ಹೋಗಿದೆ ಇದು. ಮತ್ತು ಒಂದು ಈ ಸಾಮಾನ್ಯವಾಗಿ ಈ ಮುಸ್ಲಿಮ್ಸು ಎಲ್ಲೂ ಹೋಗಲ್ಲ, ಹಿಂದೂ ದೇವಾಲಯಗಳಿಗೆ ಎಲ್ಲೂ ಪ್ರವೇಶ ಹೋಗೋದೇ ಇರೋದು. ಬಟ್ ನಾವು ಹೋಗ್ತೀವಿ ಅವ್ರ ದೇವಾಲಯಕ್ಕೆ, ಈಗೆಲ್ಲ ಅವ್ರು ಬರೋಲ್ಲ. ಇಲ್ಲಿಗೆ ಅವ್ರು ನಿರಂತರ ಎಲ್ಲ ಬರ್ತಾರೆ, ಕಂಪ್ಲೀಟ್ ಕ್ಯೂಬಲ್ ಮನೆ ಬಂದ್ಬಿಡ್ತಾರೆ. ಗೊತ್ತಾಯ್ತಾ? ಅದರಿಂದ ಇದು ಇಷ್ಟು ನಡ್ಕೊಂಬರ್ತಾಯಿದೆ, ಒಳ್ಳೇದಾಗ್ತಾಯಿದೆ, ಒಳ್ಳೇದು ಎಲ್ಲ ಕಡೆ ಪ್ರಸಿದ್ಧಿಯಾಗಿ ಬರ್ತಾಯಿದ್ದಾರೆ ಜನ. ಅದಕ್ಕೆ ಕತ್ತೆ ಹಾಲು ಅಂತದೆ, ಅಂದರೆ ಊರ್ಜಿರ್ಗಿ, ಕತ್ತೆನೇ ಊರ್ಜಿರ್ಗಿ ಅನ್ನೋದು. ಆ ಊರ್ಜಿರ್ಗಿ ಹಾಲು ಅದಕ್ಕೆ ಕುಡಿಸ್ತಾರೆ ಮಕ್ಕಳಿಗೆ, ಭಾಳ ಒಳ್ಳೇದು. ಅದಕ್ಕೊಂದು ಟಾನಿಗೆ ಏನೋ ಒಂದು ಇದು ಕೊಟ್ಟಾಗ ಮಕ್ಕಳಿಗೆ ಅದು ಕುಡಿಸ್ಬಿಟ್ಟು ತಗೊಳೋದ್ರೆ ಫೈನ್ ಆಯ್ತು. ನಮ್ಮ ಮಗ ಚೆನ್ನಾಗೋವೆ ಇಲ್ಲಿ ಎಂತ ಹಾಕ್ಬಿಡೋದು ಕುಡಿಸಿದ್ರೆ ಕ್ಲೋಸ್. ಅದು ಎಂಥ 20,000-50,000 ಖರ್ಚು ಮಾಡಿದ್ರೆ ಮಗಳು ಉಸಾಗಿ. ಸುಮಾರು ಎಷ್ಟು ವರ್ಷದಿಂದ ಈ ಪದ್ಧತಿ ಇದೆ ಇಲ್ಲಿ? ಈಗ ನಾನು ನಿಮ್ಗೆ ಹೇಳ್ತಾರೆ 70-80 ವರ್ಷ ಮೇಲಾಗಿದೆ. 20 ವರ್ಷ ಮೇಲೆ ಇದೆ. ನೀವು ಹೇಳಿ ನಮ್ಮ ತಾತ ಅವ್ರ ಅಪ್ಪ ಅಂದ್ರೆ ಯಾಕೆ ಹಾಕೊಳ್ಳಿ ನೀವು? ಹಾಂ, ಅದು ಅವಾಗೆಲ್ಲ ಸುಮ್ಮನೆ 4 ಜನ 3 ಜನ ಆಗ ಹೌದು. ಇತ್ತೀಚೆ ಡೆವಲಪ್ ಆದಿದ್ದು ಒಂದು 25 ವರ್ಷದಿಂದ ಈಚೆ. ಹೌದು. 20 ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಇದನ್ನು ಸ್ವಲ್ಪ ಮಾಡ್ಕೊಂಡು ಜೋರಾಗಿ ಬಂದರು. ಹಾಗೆ ನಾವುಗಳು ಎಲ್ಲ ಇದಕ್ಕೆ ಇದು ಮಾಡ್ಕೊಂಡು ನಮ್ಮದೇ ಅದನ್ನು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಆ ಟ್ರಸ್ಟಿಂದ ಮಾಡ್ತೀವಿ. ಈಗ ಊಟ ಎಲ್ಲ ಕೊಡಿಸ್ತಾಯಿದ್ವಿ. ಈಗ ಊಟ ಕೊಡಿದ್ರೆ ಒಂದು 8 ವರ್ಷದಿಂದ ಈಚೆಗೆ ತಿಂಡಿ ಬೆಳಗ್ಗೆ ತಿಂಡಿ ಕೊಡಿಸ್ತೀವಿ. ಇರೋವರೆಗೂ 2 ಗಂಟೆವರೆಗೆ ಕ್ಲೋಸ್ ಮಾಡಿ 2 ಗಂಟೆ 3 ಗಂಟೆವರೆಗೆ ಕೊಡಿಸ್ಬಿಡ್ತೀವಿ. ದಿನ ಎಷ್ಟೊತ್ತರಿಂದ ಎಷ್ಟೊತ್ತವರೆಗೂ ಇದು ಬಾಗಿಲು ಬೆಳಗ್ಗೆ 8 ಗಂಟೆಗೆ ಪೂಜೆ ಆಗುತ್ತೆ. 8 ಗಂಟೆ ಪೂಜೆ ಮಾಡ್ಬಿಟ್ಟು ಬಾಗಿಲು ಹಾಕ್ಬಿಡ್ತಾರೆ. ಪುನಃ ಸಾಯಂಕಾಲ 7 ಗಂಟೆ ಮೇಲೆ ಬಾಗಿಲು ತೆಗಿತಾರೆ. ದೀಪ ಹತ್ಬಿಟ್ಟು ಗಂಧ ಕಡೆ ದೀಪ ಕಾಯಿ ಎಲ್ಲ ಹೊಡೆದು ಪೂಜೆ ಮಾಡಿಬಿಟ್ಟು ಮನೆಗೆ ಬರ್ತಾರೆ. ಅನಂತರ ಅದೆಲ್ಲ ಪೂಜೆ ಭಾನುವಾರ, ಗುರುವಾರ, ಮಂಗಳವಾರ ಪ್ರತಿ 3 ದಿವಸಗಳಲ್ಲಿ ನಿರಂತರವಾಗಿ ತೆಗಿತೀವಿ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಇರ್ತೀವಿ. ಈ ಯಂತ್ರಕ್ಕೆ ಬರ್ತಾರಲ್ಲಿ ಪೂಜೆ ಈ ಥರ ಆಯಿತಾ. ಈ ಯಂತ್ರಕ್ಕೆ ಬಂದವರಿಗೆ ಇಲ್ಲೇನು ಮಾಡ್ತೀವಿ, ಪಾಪ ತುಂಬ ಗೊತ್ತಿಲ್ಲದೆ ಬಂದುಬಿಡ್ತಾರೆ. ಈ 3 ವಾರಗಳಲ್ಲಿ ಅಲ್ಲಿ ಕೂತ್ಕೊತೀವಿ. ಯಾವ್ಯಾವ ವಾರ? ಭಾನುವಾರ, ಗುರುವಾರ, ಮಂಗಳವಾರ ಅಲ್ಲಿ ಕೂತ್ಕೊಳ್ಳೋದು. ಬೇರೆ ಕೂತ್ಕೊಳ್ಳೋ ಅಲ್ಲಿ ಆಗ ಮನೇಲಿ ಇರ್ತೀವಿ. ಮನೆಯಿಂದನೇ ಕಟ್ಟೋದು. ಶಿಫ್ಟ್ ಮಾಡ್ಕೊತೀವಿ. ಆ ಶಿಫ್ಟ್ನವ್ರು ಯಾರಿದ್ದಾರೆ ಅವ್ರು ಬಂದು ಯಂತ್ರ ಹಾಕ್ಕೊಡ್ಬೇಕು. ಎಷ್ಟೊತ್ತಿನ ರಾತ್ರಿ ಎಲ್ಲ ಬರ್ತಾರೆ ಇಲ್ಲಿಗೆ, ಟೈಮಿಂಗ್ ಇಲ್ಲ. ಹೌದು. ಎಲ್ಲ ಯಾವ ಕಡೆಯಿಂದೆಲ್ಲ ಬಂದುಬಿಡ್ತೀವಿ. ಹುಷಾರು ತಪ್ಪಿಟ್ಟು ಎತ್ಕೊಂಡ್ಬಿಡ್ತಾರೆ ಇಲ್ಲಿಗೆ. ಆಗ ಎದ್ದು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಅವ್ರು ಸಾಕ್ತೀವಿ. ಮಗು ಕರ್ಕೊಂಡು ಬರ್ಬೇಕಂತನೇ ಇಲ್ಲ. ಹೌದು, ಕರ್ಕೊಂಡೋದ್ರೆ ಹಾಕೋದು ಆಗ್ಬೋದು, ಮಗು ಕರ್ಕೊಂಬಂದ್ರು ಆಯ್ತು. ಕರ್ಕೊಂಬಂದ್ಬಿಟ್ಟು ಸೀರಿಯಸ್ ಕೇಸ್ ಕರ್ಕೊಂಡ್ಬಿಟ್ರು ಅಷ್ಟೇ. ಕರ್ಕೊಂಬಂದ್ರೆ ಒಳ್ಳೇದು. ನೀವು ಬೇರೆ ನಾರ್ಮಲ್ ಆಗಿರೋದ್ರೆ ಅದೇನು ಕರ್ಕೊಂಡೋಗಿ ಹಾಕ್ಬೋದು. ಸೀರಿಯಸ್ ಆದರೆ ಇಲ್ಲಿ ತಗೊಂಡ್ಬಿಡ್ತಾರೆ. ಕರ್ಕೊಂಬಂದ್ರೆ ಒಳ್ಳೇದು. ಇಷ್ಟು ನಾವು ಮಾಡ್ತಾಯಿದ್ದೀವಿ. ನಮ್ಮ ಕೈಲಾಸ ಸೇವೆ, ಜನಗಳ ಸೇವೆ ಎಲ್ಲ ಮಾಡ್ತಾಯಿದ್ದೀವಿ. ಎಲ್ಲ ಸ್ವಚ್ಛ 1 2 ಸಾವಿರ 3 ಸಾವಿರ 5 ಸಾವಿರ ಕೊಡ್ತೀವಿ. ಈ ದೇವಸ್ಥಾನಗಳಿಗೆ 10,000 20,000 ಬಿಲ್ಡಿಂಗ್ಗಳು ಹಾಕ್ಸ್ಕೊಂಡೆಲ್ಲ ಕೊಟ್ಟಿದ್ದೀವಿ. ಬಿಲ್ಡಿಂಗ್ಗಳು ನಮ್ಮ ದಾನ ಧರ್ಮ, ನಮ್ದು ಏನು ನಡೀತದೆ ನಮ್ಮ ಟ್ರಸ್ಟಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದುವರೆಗೂ ಹೀಗೆ ನಡೀತದೆ. ಈ ರಜಾ ಅಂತ ಯಾವತ್ತೂ ಇಲ್ವಾ ಇಲ್ಲಿ? ಇದಕ್ಕೆ ರಜೆ ಇಲ್ಲ ಸ್ವಾಮಿ. ನಮ್ಮ ಮನೇಲಿ ತೀರೋಗ್ಬಿಟ್ರೆ 12 ದಿವಸ ಬಂತು. 12 ದಿವಸ ನಾವು ಬಗಲ್ತಾಗಿಲ್ಲ, ಫುಲ್ ಬಂದ್ ಮಾಡ್ಬಿಡ್ತೀವಲ್ಲ. ನಮ್ಮ ಮನೇಲಿ ತೀರೋದೆ. ಇಲ್ಲಾಂದ್ರೆ ಯಾವಾಗಲೂ ಇಲ್ಲ ಯಾವಾಗಲೂ ಒಂದು ಬೇರೆ ಜನರಲ್ ಅರಸ್ ತೀರೋದ್ರೆ ಪೂಜೆ ಮಾಡಲ್ಲ. ಆ ಎಣ್ಣೆ ಎತ್ಕೊಂಡು ಹೋಗೋವರೆಗೂ ನಾವು ಪೂಜೆ ಮಾಡಲ್ಲ. ಇಲ್ಲಿ ಯಂತ್ರ ಉಂಟು, ಪೂಜೆ ಮಾತ್ರ ಮಾಡಲ್ಲ. ಪೂಜೆ ಮಾತ್ರ ತಗೊಂಡು ಹೋದ್ಮೇಲೆ ನಾವೆಲ್ಲ ತೊಗೊಳ್ಳೋದು. ಸರ್ ನಿಂತ್ಕೊಳ್ಳಿ ಆಯಿತಾ? ಇಷ್ಟಪ್ಪ ಈ ಥರ ಕೇಳಿ ಅವ್ರನ್ನು ಕೇಳ್ಕೊಳ್ಳೋ ಮೇಲೆ ಹೇಳ್ತಾರೆ ಇದ್ರ ಬಗ್ಗೆ ಏನು ಅಂತ. ನೀವೆಲ್ಲ ಆಫೀಸರ್ಸು ಬಂದುಬಿಟ್ಟಾಗಿದ್ದಾರೆ. ಹೈಕೋರ್ಟ್ ಜಡ್ಜ್ ಬಂದಿದ್ದಾರೆ ಎಲ್ಲ ಕಡೆ. ಚಾಮರಾಜನಗರ ಜಡ್ಜು, ಕೊಳ್ಳೇಗಾಲ ನರಸೀಪುರ ಜಡ್ಜು, ನಂಜನಗೂಡು ಜಡ್ಜು ಎಲ್ಲ ಬಂದೋಗಿದ್ದಾರೆ. AC ಎಲ್ಲ ಬಂದಿದ್ದಾರೆ. ಅದೆಲ್ಲ ಇಲ್ಲ ನಮಗೆ, ನಮ್ಮೆಲ್ಲ ಒಂದೇ. ಇಲ್ಲ, ನನಗೂ ಅನುಭವ ಆಗಿದೆ. ನನಗೆ ಅವರು ಇವರು ಅಂತಿಲ್ಲ. ಈ ಬಡತನದಿಂದ ಶ್ರೀಮಂತ ಯಾರೇ ಆಗಲಿ ಒಂದೇ ಮಟ್ಟ ಇದೆ. ನಮ್ಮ ಏನು ಮಾಡಬೇಕು ಅದನ್ನೇ ಮಾಡ್ತೀವಿ. ಇಷ್ಟು ನಮ್ಮ ನಡ್ಕೊಂಡು ನಾವು ಇನ್ನೇನು ಭಗವಂತನಲ್ಲ, ಬ್ರಾಹ್ಮಣಲ್ಲ. ಅದು ತುಂಬ ಆಧುನಿಕ ಚಿಕಿತ್ಸೆ
ಏನಿಲ್ಲ ಇಷ್ಟೇ ನಮ್ಮ ಏನೋ ಅದು ಪರಿಸ್ಥಿತಿ ಮಾಡಿ ಹಾಕ್ತೀವಿ ಒಳ್ಳೇದಾಗ ಹೋಗಂಟು ಹುಷಾರಾಗ್ತದೆ ಕೆಲವು ಹೌದು ಹೌದು. ಈ ಥರ ನಾವು ನೋಡ್ಬಿಟ್ಟು ಈ ಥರ ನಡೀತಾ ಇದೆ. ಇನ್ನು ಮುಂದೆ ಈಗ ಹೋಗ್ತಾ ಇದೆ. ಇಲ್ಲಿ ತಾಲಿ ಅಥವಾ ತಾಯಿತವನ್ನು ಕಟ್ಟಿಸ್ಕೊಂಡ್ಮೇಲೆ ಪಾಲಿಸಬೇಕಾಗಿರುವಂತಹ ನಿಯಮಗಳೇನು? ನಿಯಮ ಅಂದರೆ ನಾವು ಹಾಕಿದ 3 days ಜಾಗ ಚೇಂಜ್ ಮಾಡಿ ಮನಿಕೋಬೇಕು ಮನೆ ಒಳಗಡೆ. ಈ ಜಾಗ ಬಿಟ್ಟು ಈ ಜಾಗ ಇನ್ನೊಂದು ಜಾಗ 3 ಜಾಗ ಬಿಟ್ಟು ಮನಿಕೋಬೇಕು. ಮಡಿಯಾಗಿರ್ಬೇಕು. ಶೀತ ಮಾಡ್ಕೋಬಾರ್ದು, ಖಾರ ತಿನ್ನಬಾರ್ದು, ಎಂಜಾಯ್ ಮಾಡ್ಕೋಬಾರ್ದು. ಇನ್ನು ಗೊತ್ತಲ್ಲ ನಿಮಗೆ ಇದೆಲ್ಲ ನೆಕ್ಸ್ಟ್ ಅವೆಲ್ಲ ಇರಬಾರ್ದು. ಅವೆಲ್ಲ ಮಾಡ್ಕೊಳ್ದೆ ಇದ್ಬಿಟ್ರೆ ಫಸ್ಟ್ ಕ್ಲಾಸ್. ನಮ್ಮ ಈ ದೇವ್ರಿಗೆ ಅದು ಮಾಡಿದ್ರೆ ಅದು ಅನುಕೂಲ ಆಗುತ್ತೆ ಅಂತ ನಮ್ಮ ಹೇಳೋಕ್ಕೆ ಇನ್ನೇನು ಇಲ್ಲ. ಆಮೇಲೆ ಸಡನ್ ಆಗಿ ಇವಾಗ ಹೇಳಿ ಈಗ ಒಂದು ತಾಲಿ ಕಟ್ಸಿರ್ತೀವಿ, ಹೇಳಿ ಸಡನ್ ಆಗಿ ಮಗುಗೇನೋ ಮೈಗೂ ಹುಷಾರಿದ್ದಾಗ ತಿರ್ಗಾ ಆ ತಾಲಿನ ಬಿಚ್ಚಿಬಿಟ್ಟು ನೆಕ್ಸ್ಟ್ ದಿನ ಅಲ್ಲ ಕಟ್ಬೋದು. ಹಾಂ ಗುರುವಾರ ಭಾನುವಾರ ಅಥವಾ ಮೆನ್ಸನ ಆದರೆ ಆ ತಾಲಿ ಬಿಚ್ಚಿ ಮಾಡ್ಬೋದು. ಅವ್ರು ಮೆನ್ಸನ ಆದರೆ ಬಿಚ್ಚಿಬಿಟ್ಟು 4 ನೀರು 5 ನೀರು ಆಗುತ್ತಲ್ಲ, ಅವ್ರು ನೀರು ಸ್ನಾನ ಮಾಡ್ತಾರಲ್ಲ, ಮಾಡಂದ್ರೆ ದೊಡ್ಡವ್ರ ಕೈ ಕಟ್ಸ್ಬೇಕಾದ್ರೆ. ಇಷ್ಟೇ ನಿಯಮಗಳು, ಏನಿಲ್ಲ. ನಿಯಮ ಅಂದ್ರೆ ಏನಿಲ್ಲ. ಈಗ ನಾನು ಹೇಳಿದೆ, ಈಗ ಎಲ್ಲರೂ ಇರೋಲ್ಲ. ನಮ್ಮ ಹೇಳಂತ ನಾವು ಹೇಳ್ತೀವಿ ಸರ್ ಎಲ್ರಿಗೂ. ಇದು ಮಾಡಿಬಿಟ್ರು ಫಸ್ಟ್ ಕ್ಲಾಸ್. ಹೌದು. ಯಾವ ತೊಂದರೆ ಇರೋಲ್ಲ. ಆಮೇಲೆ ಒಂದು ಚಿಕ್ಕದು ಏನೋ ಒಂದು ಇದು ಕೊಡ್ತೀರಾ ಅಲ್ಲಿ, ಬೇರು. ಅದು ಕೆಮ್ಮು ವಾಂತಿ ಬಂದರೆ, ಕೆಮ್ಮು ವಾಂತಿ ಇದು ಬಂದರೆ ಅದನ್ನ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು 1 ಸ್ಪೂನ್ ಹಾಲು ಕಾಯಿಸ್ಬಿಟ್ಟು ಕತ್ತಿಂತ ಕಲ್ಲಿಗೆ ಹಾಕೊಂಬಿಟ್ಟು ತೇಯ್ಬೇಕು. ಆ ಬೇರೆ ತೇಯ್ದು ರಸ ಬರ್ತದೆ. ಅದು ಬೆಳಗ್ಗೆ ಸಾಯಂಕಾಲ ಒಂದು 3 ದಿವಸ ನೆಕ್ಕಿಸ್ಬಿಟ್ರೆ ಅದು ಸ್ವಲ್ಪ ಸ್ಟಾಪ್ ಆಗೋಯ್ತು. ಸೂಪರ್. ಅದು ಇಲ್ಲಿ ಸಿಕ್ಕಲ್ಲ ಎಲ್ಲವೇ. ಅದು ಏನಿದ್ರು ಜಂಗಲ್ಲು ಹುಡುಕ್ಬೇಕು. 1,000 ರೂಪಾಯಿ ಕೊಟ್ಟಿರಲ್ಲ, ಅದು ತರಿಸೋಕ್ಕಾಗಲ್ಲ. ಒಂದೊಂದು ವಾರ ಸಿಕ್ಕೋದೇ ಇಲ್ಲ. ಒಂದು 3 ದಿವಸ ಮುಂಚಿತವಾಗಿ ಹೇಳ್ಬೇಕು ತಗೊಂಬನಿ ಅಂತ. ಸಿಕ್ಕಲ್ಲ ಅದು. ಭಾಳ ಇದು ಅದನ್ನ ನಮ್ಮ ಅವರೇ ಕಂಡುಹಿಡಿದ್ದು ತಾತ. ಆಗ ಅದನ್ನೇನು ಅಂತ ಅನುಭವ ಪಡ್ಕೊಂಡಿದ್ದು ಅವರು. ನಮ್ಗೆ ಗೊತ್ತಿಲ್ಲ. ಅವ್ರು ಮಾಡ್ಕೊಂಬಂದು ನಾವು ಮಾಡ್ಕೊಂಬಂದು ಅದು ಬಿಟ್ಟು ಏನು. ಮತ್ತೆ ಈ ದಾರದ ಕಟ್ತಿರಲ್ಲ ದಾರ, ಅದಕ್ಕೆ ಅರ್ಶಿನ ಇಕ್ಬೇಕು ಅಂತೀರಾ? ಆ ಪದ್ಧತಿಗಳೇನಾದ್ರು ಇದ್ರೆ ಅದ್ರ ಬಗ್ಗೆ ಏನಾದ್ರು ಎಕ್ಸ್ಪ್ಲೈನ್ ಮಾಡ್ತೀರಾ? ಅರ್ಶಿನ ಕುಂಕುಮ ಹಾಕಿದ್ರೆ ಒಂದು ಯಾವುದೇ ದೇವರು ಇದು ಕೆಳಗೆ ದುಷ್ಟಶಕ್ತಿಗಳಿಗೆ ಅದು ಬಿದ್ದರೆ ಏನೂ ಬರಲ್ಲ. ಅದು ಹಿಂಗೆ ಹಾಕಿದಾಗ ಆ ಮಕ್ಕಳಿಗೆ ಆಗಲಿ ಯಾರಿಗಾಗಲಿ ದೃಷ್ಟಿ ಬರಲ್ಲ. ಬೇರೆ ದೃಷ್ಟಿಗಳು ಬೀಳಲ್ಲ. ಅವ್ರ ಮನೆಯವ್ರ ಕಂಡು ಯಾರಿಗಾರು ಆಗಲ್ಲ. ಆ್ಯಕ್ಚುಲಿ ಇನ್ನು ಬೇರೆಯವ್ರಿಗೆ ಏನಾದ್ರು ಎಷ್ಟು ಚೆನ್ನಾಗದ ಏನು ಈ ಥರ ಎಲ್ಲ ಅನುಭವ ಬರುತ್ತೆ ಅಂತ ಅಲ್ಲಿ ಹಾಕ್ತೀವಿ. ಅಲ್ಲಿ ಹಾಕ್ಬಿಟ್ಟೆ ಮಾಡೋದು ನಾವು. ಅರ್ಶಿನ ಕುಂಕುಮ ಹಾಕ್ಬಿಟ್ಟೆ ಮಾಡೋದು. ಈ ನೀರು ಚಿಮ್ಸೋ ಎಸಿತಿರಲ್ಲ, ನೀನು ಬೆಚ್ಚಿಬಿಡ್ಲಿ ಅಂತ. ಮಕ್ಕಳು ಬೆಚ್ಚಿದ್ರೆ ಅದೇ ಬೆದರೋದು ಅಂತ ಅರ್ಥ. ಅದು ಬೆದರ್ಬಿಟ್ರೆ ಕಡಿಮೆ ಆಗೋದು. ಇಷ್ಟು ಬಿಟ್ರೆ ಇನ್ನೇನು ಮೂಢನಂಬಿಕೆ ಅಂದರು ನೀವು ಏನಾದ್ರು. ನಮಗೆ ಮೂಢನಂಬಿಕೆ ಅವೆಲ್ಲ ನಾನು ಬಿಟ್ಟೇ ಬಿಟ್ಟಿದ್ದೀನಿ. ನಾನು ಫಸ್ಟ್ ನಾನು ನಂಬ್ತಾ ಇರಲಿಲ್ಲ. ಆದರೆ ನನಗೆ ಫಸ್ಟ್ ಟೈಮ್ ನಾವು ಒಂದು ತಾಲಿ ಕಟ್ಸಿದ ಮೇಲೆ ಗುಣ ಆಯ್ತು ನೋಡಿ. ಆಮೇಲೆ ತಿರ್ಗಾ ಇನ್ನೊಂದಿನ ನಮಗೆ ಸಡನ್ ವಾಮಿಟ್ ಆದಾಗ ನಮ್ಗೇನ ನಮ್ಮ ಮಗುಗೆ ಚೆನ್ನಾಗಿದ್ದಾಳೆ. ಈಗ ಹೋಗಿ ಕರ್ಕೊಂಡಿದ್ದೀರ ಇರ್ರಿ ನಿಂತು ಸಾಕಾಯ್ತಾ? ಆಯ್ತು. ಕರ್ಕೊಂಡು ತಾನು ಆವತ್ತಿಂದ ನನಗೊಂದು ನಂಬಿಕೆ. ಇವತ್ತಿನ ನಾನು ಹೆಚ್ಚು ಕಮ್ಮಿ ಅಂದರೂ ನಾವು ದಾಸನೂರು ಚಪ್ಪ ಅಂತ ಹೆಸರು ಹೇಳ್ಬಿಟ್ಟು ಮಾತಾಡಿ ಕಟ್ತೀವಿ. ಮಾತಾಡ ಅದೇ ಮಗ ಅಮ್ಮ ಮಗಳು ಚೆನ್ನಾಗಿದೆ. ಅಲ್ಲ ಈ ತಲೆ ಹಾಕ್ಸಿದ್ರಿ. ಈಗ ಹಾಕ್ಸ್ರಿ. ಇನ್ನೊಂದೆರಡು ಕಪ್ಪು ಬೇರೆ ತಗೊಂಬ ಕೃಷ್ಣ ಇನ್ನೊಂದೆರಡು ಕಪ್ಪು ಬೇರೆ ತಗೊಂಬಂದು ಒಂದು ಬೇಕು ಅರ್ಜೆಂಟ್. ಸ್ವಲ್ಪ ಈ ಶೀತ ಬರ್ದು ಆ ಥರ ನೋಡ್ಕೊಡಿ. ಒಂದು 5 ವರ್ಷ 6 ವರ್ಷ ಗಂಟು ಮಕ್ಕಳು ಸ್ವಲ್ಪ ನೋಡ್ಕೊಳ್ತಾರೆ. ಇಲ್ಲ ಇವಾಗ ಏನಾದ್ರೂ ದಾಸನೂರು ಚಪ್ಪ ಅಂತ ಹೇಳಿ ಹಾಗಾದಾಗ ಇವು ಸ್ವಲ್ಪ ಮಡಿಯಾಗಿದ್ಬಿಟ್ಟು ಸಾಕು. ಇನ್ನು 3 ದಿವಸ 4 ದಿವಸ ಮಡಿಯಾಗಿ ಶೀತ ಗೀತ ತಿನ್ನಿಸ್ಬಿಡಿ. ಅದಕ್ಕೆ ಬೇಕ್ರಿ ಐಟಮ್ ಏನೋ ಕೊಡ್ಬೇಡಿ. ಈಗ ಏನು ಬಂದಿದೆಯಲ್ಲ ಬಟ್ ಏನಿದೆ ಪಾನಿಪುರಿ, ಗೋಬಿ, ಕುರ್ಕುರೆ, ರೇಸು ಇಂಥದ್ದು ಯಾವುದೂ ಐಟಮ್ ಕೊಡಬೇಡಿ. ಅವ್ರಿಗೆ ಕೊಬ್ಬರಿ ಮಡಿಕೊಳ್ಳಿ. ಅವ್ರಿಗೆ ಕೊಡೋ ಮಡಿಕೊಳ್ಳಿ. ಜಾಸ್ತಿ ಮಡಿಕೊಳ್ಳಿ ಜಾಸ್ತಿ. ಹೇಗೆ ಬರ್ಬೇಕು ಇಲ್ಲಿಗೆ? ಇಲ್ಲಿ ಬಸ್ ಸಿಗುತ್ತಾ? ಇಲ್ಲಿ ಊರಿಗೆ ಬರೋಕ್ಕೆ ಬೇಕಾಗ್ತಿದೆ. ಆಟೋಗಳಿದೆ. ಎಲ್ಲಿಂದ ಬರ್ಬೋದು? ಮತ್ತೂರು ಹೇಳಿದ್ರು ಆಟೋಗಳಿರ್ತವೆ. ಭಾನುವಾರ ಗುರುವಾರ ಅಲ್ಲ ಆಟೋಗಳು ಸಿಗ್ತವೆ. ಈ ಪಣೆಗಳಿಂದ ಎನಿ ಟೈಮ್ ಬರ್ತಾವೆ ಬಸ್. ಬರಂಗಪ್ಪ ಪಣೆಗಳು ನೀವು ಸ್ಟೈಲು ಈಗ ಇಲ್ಲಿಗೆ ಬರಬೇಕಂದ್ರೆ ಹೇಳಿ ಸ್ವಲ್ಪ ಮೆಚ್ಚು ಮಾತಾಡೋದು ನೀನು.
ಈಗ ಕೊಳ್ಳೇಗಾಲದಿಂದ ಬಂದ್ರೆ ಹತ್ರನ ಮೂಗೂರಿಂದ ಬಂದ್ರೆ ಹತ್ರನ ಎಲ್ಲಿಂದ ಬರ್ಬೇಕು ಈ ಕಡೆ? ನೀವು ಬೆಂಗಳೂರಿಂದ ಕೊಳಗಾಲದಿಂದ ಬಂದ್ರು ಹತ್ರ. ಹತ್ರ. ಮೈಸೂರಿಂದ ಬರೋರು ಇಲ್ಲಿಗೆ? ಬೇಜಾನ್ ಬರ್ತಾರೆ, ಟ್ರೈನ್ ಹೋಗಿ ಏನೋ ಬಸ್ ಕರ್ಕೊಂಡು. ಹಾಂ, ಬಸ್ ಇದೆಯಾ ನೇರವಾಗಿ ಇಲ್ಲಿಗೆ? ಬಸ್ ಡೈರೆಕ್ಟ್ ಇಲ್ಲ ಸರ್, ಕಟ್ಟು ಬಂಗಪ್ಪಯಿಂದ ಬರ್ತಾರೆ. ನಗರ ಟು ನಮ್ಮೂರು ಜಾಸ್ತಿ, ಈ ಕಡೆ ಚಂಚಮಳ್ಳಿ ಡೈರೆಕ್ಟ್ ಇಲ್ಲ. ಟ್ರೈನ್ ಬಂದರೆ ಅಲ್ಲಿ ಇಟ್ಬಿಟ್ಟು ಟ್ರೈನ್ ಬಸ್. ಹಾಂ ಹಾಂ ಹಾಂ. ಆಟೋ ಬೇಜಾನ್ ಸಿಗುತ್ತೆ. ಹಾಂ, ಇಷ್ಟು ನಡೀತಾ ಇದೆ ನಮ್ಮದು. ಇನ್ನು ಇದರಲ್ಲೇನು ಲೋಪ ದೋಸೆ ಏನಿಲ್ಲ. ನಾನು ನೋಡ್ಕೊಂಬಂದು ನನ್ನದೇ ಸರ್ವೀಸು. ಈಗ ನನಗೆ 70ಕ್ಕೆ 4 ತಿಂಗಳು ಕಡಿಮೆ ಆಗಿದೆ ವರ್ಷಕ್ಕೆ. ನನಗೆ ಅಲ್ಲಿ ಹೆಚ್ಚು ಕಡಿಮೆ 43 ವರ್ಷ 42 ವರ್ಷ ಸರ್ವೀಸ್ ಹಂಗಾಗಿದೆ. ನಾನು ಎಜುಕೇಷನ್ ಮೈಸೂರಲ್ಲಿ ಓದ್ತಾಯಿದ್ದೆ. ನಾನು ಮೈಸೂರಲ್ಲಿ 16 ವರ್ಷ ಸರ್ವೀಸ್ನಾಗೆ ಮಾಸ್ಟರ್ ಡಿಗ್ರಿ ಮಾಡ್ತಿದ್ದಲ್ಲೇ ಗಂಗೋತ್ರಿ. ಇದು ಊರಿಗೆ ಬಂದಾಗ ಈ ಕಸ ಮಾಡ್ತೀನಿ. ನಮ್ಮ ದೊಡ್ಡಪ್ಪ ನಾನು ಕೂಡ್ಸ್ಕೊಂಡು ಕಳ್ಸ್ಕೊಡ್ತಿದ್ದೀರ, ಕಲ್ಸ್ಕಪ್ಪ ಅಂತ ಮಾಡ್ಕಪ್ಪ. ನಿಮಗೆ ಹುಚ್ಚಪ್ಪನವ್ರು ಏನಾಗಬೇಕು? ದೊಡ್ಡಪ್ಪ ಈ ಹುಚ್ಚಪ್ಪ ಅಂತ ದೊಡ್ಡಪ್ಪ ಆಗಬೇಕು. ಡಿ ಶ್ರೀನಿವಾಸ ಶೆಟ್ಟರು ಹುಚ್ಚಪ್ಪ ಶೆಟ್ಟರು ಇಬ್ಬರು ಅಣ್ಣ ತಮ್ಮ. ಹುಚ್ಚಪ್ಪ ಶೆಟ್ಟರು ಫಾದರು ದಾಸರ ಶೆಟ್ಟರು, ದಾಸರ ಶೆಟ್ಟರು ಫಾದರು ಹುಚ್ಚಪ್ಪ ಶೆಟ್ಟರು. ಅರ್ಥ ಆಯ್ತಾ? ಎಷ್ಟೆಲ್ಲ ಐತೆ ಲೆಕ್ಕ? ಹೌದು ಹೌದು. ನಮ್ಮ ಇರುತ್ತೆ ಇನ್ನೂ ವಿಶೇಷವಾದಂಥ ಏನಿಲ್ಲ. ಮಾಮೂಲು ನವರಾತ್ರಿಯಾಗ ಒಂದು ಜಾತ್ರೆ ಆಗುತ್ತೆ. ಪ್ರತಿ ನವರಾತ್ರಿ ಅಮಾವಾಸ್ಯೆಗಳು ಮಾಮೂಲು ಪೂಜೆ ಪುರಸ್ಕಾರ ನಡೀತದೆ. ಮೆರವಣಿಗೆ ರಸತ್ನಿ ಮೆರವಣಿಗೆ ಮಾಡ್ತೀವಿ. ಈ ಜನವರಿಗೆ ಒಂದು ಹಬ್ಬ ಇದೆ ನಮ್ಮ ಹತ್ರ, ಅಲ್ವಾ? ಬಡ್ಡಿ ಜಾತ್ರೆ ಅಂತ, ದೊಡ್ಡಂತ ಜಾತ್ರೆ. ಅವತ್ತು ಆದ ಬೆಳಗ್ಗೆ ನಮ್ಮದೊಂದು ಮೆರವಣಿಗೆ 3-4 ಮೆರವಣಿಗೆ ನಡೀತದೆ. ಥ್ಯಾಂಕ್ ಯು ಸರ್. ನಂಬರ್ ಏನಾದ್ರು ಸಿಗುತ್ತಾ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ? ನಂಬರ್ ಅದು ಮಾಡಿ. ಹಾಂ, ನಂಬರ್ ಮಾಡಿ ಕೊಡಪ್ಪ ಕೊಡೋರು 73 53 68 99 88 DS ಶ್ರೀಧರ್ ಗುಡಿಮನೆ ಅಂತ. ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಯಾರೇ. ಥ್ಯಾಂಕ್ ಯು ಸರ್. ನೋ ವೆಲ್ಕಮ್.